ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ಸೈಬರ್ ಜಗತ್ತಲ್ಲಿ ಹೊಸ ಸೈಬರ್ ಪ್ರಪಂಚದಲ್ಲಿ ಎರಡು ತರದ ಹೊಸ ಅಟ್ಯಾಕ್ಸ್ ಗಳು ಬಂದಿದ್ದಾವೆ. ಒಂದು ಡಾಸ್ ಅಟ್ಯಾಕ್, ಇನ್ನೊಂದು ಡಿಡಾಸ್ ಅಟ್ಯಾಕ್. ಡಿನೇಲ್ ಆಫ್ ಸರ್ವಿಸ್ ಅಟ್ಯಾಕ್ ಅಂತ ಒಂದು ಡಾಸ್ ಅಟ್ಯಾಕ್, ಇನ್ನೊಂದು ಡಿಡಾಸ್ ಅಟ್ಯಾಕ್, ಡಿಸ್ಟ್ರಿಬ್ಯೂಟೆಡ್ ಡಿನೇಲ್ ಆಫ್ ಸರ್ವಿಸ್ ಅಟ್ಯಾಕ್. ಡಿನೇ ಮಾಡೋದು ಅಂದ್ರೆ ಸರ್ವಿಸ್ಗೆ, ಅಂದ್ರೆ ಒಂದು ನೆಟ್ವರ್ಕ್ಗೆ ಅದು ಸಿಗದಂತೆ ಮಾಡುವಂತದ್ದು. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ನೆಟ್ವರ್ಕ್ ಅನ್ನ ಬಳಸಿಕೊಂಡು, ಒಂದು ನೆಟ್ವರ್ಕ್ ರಿಸೋರ್ಸ್ ಅನ್ನ, ಒಂದು ಡಿವೈಸ್ ನ ಮೂಲಕ ಒಂದು ನೆಟ್ವರ್ಕ್ ರಿಸೋರ್ಸ್ ಅನ್ನ ಬಳಸಿಕೊಂಡು ಮತ್ತೊಂದು ನೆಟ್ವರ್ಕ್ ಅಥವಾ ಒಂದು ವೆಬ್ಸೈಟ್ ಗೆ, ಒಂದು ಆನ್ಲೈನ್ ವೆಬ್ಸೈಟ್ ಗೆ ಅದು ಗ್ರಾಹಕರಿಗೆ, ಜೆನ್ಯೂನ್ ಗ್ರಾಹಕರೇ ಇರ್ತಾರೆ, ಅವ್ರಿಗೆ ಸಿಗದಂತೆ ಮಾಡುವುದು. ಅಥವಾ ಸಾಕಷ್ಟು ಜನ ಹ್ಯಾಕರ್ಗಳು ಸೇರಿಕೊಂಡು ಸಾಕಷ್ಟು ಕೋಟ್ಯಾಂತರ ಕಂಪ್ಯೂಟರ್ಗಳನ್ನ ಬಳಸಿಕೊಂಡು ಒಂದು ಸರ್ವಿಸ್ ಗ್ರಾಹಕರಿಗೆ, ಜೆನ್ಯೂನ್ ಗ್ರಾಹಕರು ಅಂತ ಹೇಳಿರ್ತಾರಲ್ಲ, ಅವರಿಗೆ ಸಿಗದಂತೆ ಮಾಡೋದು. ಇದನ್ನೇ ಡಿಡಾಸ್ ಅಟ್ಯಾಕ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈಗ ನೀವು ಯಾವ್ದು SLC PUC ರಿಸಲ್ಟ್ ಬರುತ್ತೆ, ನೀವು ರಿಸಲ್ಟ್ ನೋಡ್ಲಿಕ್ಕೆ ಅಂತ ಹೋಗ್ತೀರಿ. ರಿಸಲ್ಟ್ ನೋಡಂತ ಹೋದ ಸಂದರ್ಭದಲ್ಲಿ ಆ ಟೈಮ್ ಕರೆಕ್ಟ್ ಟೈಮ್ ರಿಸಲ್ಟ್ ಬರಲ್ಲ, ನೆಟ್ವರ್ಕ್ ಇಶ್ಯೂ, ನೆಟ್ವರ್ಕ್ ಎರರ್ ಅಂತ ತೋರಿಸುತ್ತೆ. ಅಂದ್ರೆ ಅದರ ಅರ್ಥ, ಆ ನೆಟ್ವರ್ಕ್ ಅಲ್ಲಿ ಏನಪ್ಪಾ ಅಂದ್ರೆ ಸಾಕಷ್ಟು ಜನ ಎಟ್ ಎ ಟೈಮ್ ರಿಕ್ವೆಸ್ಟ್ ಗಳನ್ನ ಕಳಿಸಿದ ಕಾರಣಕ್ಕೋಸ್ಕರ ಆ ನೆಟ್ವರ್ಕ್ ಸ್ಲೋ ಆಗಿರುತ್ತೆ, ಸ್ಲೋ ಡೌನ್ ಆಗಿರುತ್ತೆ. ಅದನ್ನ ಆ ತರ. ಅಥವಾ ಇನ್ನು ಏನಪ್ಪಾ ಅಂದ್ರೆ, ನಾವು ಚಿಕ್ಕವರಿದ್ದಾಗ ಒಂಥರ ಆಲೋಚನೆ ಮಾಡ್ತಾ ಇದ್ವಿ. ಏನಂತಂದ್ರೆ, ಈ ಯೂಟ್ಯೂಬ್ ಚಾನಲ್ ಅಂತ ಇತ್ತು, ಉದಯ 2 ಚಾನಲ್ ಅಂತ ಇತ್ತು. ನಮ್ಗೆ ಯಾವ್ದೋ ಒಂದು ಸಾಂಗ್ ಬೇಕಾಗ್ತಿತ್ತು, ಸಾಂಗ್ಗಳು ಬೇಕು ಅಂತಂದಾಗ ಆ ಟಿವಿಗೆ ಕರೆ ಮಾಡಿ, ಟಿವಿ ನಂಬರ್ಗೆ ಕರೆ ಮಾಡಿ ನಾವೇನ್ ಮಾಡುವ, ಸಾಂಗ್ಗಳನ್ನ, ಬೇಕಾದ ಸಾಂಗ್ಗಳನ್ನ ಕೇಳ್ಕೋಬೇಕಾಗಿತ್ತು. ಸೊ ಅಂತ ಸಂದರ್ಭದಲ್ಲಿ ನಾವು ಫೋನ್ ಹಚ್ಚಿದಾಗ ಎಲ್ಲ ಟೈಮ್, ಆಲ್ ಟೈಮ್ ಬಿಸಿ ಬರ್ತಾ ಇತ್ತು. ಅದು ಯಾಕೆ ಬಿಸಿ ಬರ್ತಾ ಇತ್ತು ಅಂತಂದ್ರೆ, ಸಿಂಪಲ್, ಅಂದ್ರೆ ಇರೋದೊಂದೇ ನಂಬರು, ಅದಕ್ಕೆ ಸಾಕಷ್ಟು ಇಡೀ ಕರ್ನಾಟಕದಿಂದ ಸಾಕಷ್ಟು ಜನ ಆ ನಂಬರ್ಗಳಿಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ನೆಟ್ವರ್ಕ್ ಬಿಸಿ ಆಗುತ್ತೆ. ಅದನ್ನೇ ಏನಪ್ಪಾ ಅಂತಂದ್ರೆ ಆ ತರ ಇದಾಗುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ, ತನ್ನ ಎಫಿಸಿಯನ್ಸಿ ಕೆಪಾಸಿಟಿ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ಕೊಟ್ರೆ, ಈ ಫಾರ್ ಎಕ್ಸಾಂಪಲ್ ಬಲ್ಬ್ ಇರ್ತಾ ಇದೆ, 60 ವೋಲ್ಟೇಜ್ ಬಲ್ಬ್ ಇರುವಂತ ಸಂದರ್ಭದಲ್ಲಿ ಅದಕ್ಕೆ 40 ವೋಲ್ಟೇಜ್ ಅಥವಾ 60 ವೋಲ್ಟೇಜ್ ಕೊಟ್ಟರೆ ಅದು ತಗೊಂಡ್ಬಿಡತ್ತೆ. ಆದ್ರೆ ಅದನ್ನೇ 100 ವೋಲ್ಟೇಜ್ 200 ವೋಲ್ಟೇಜ್ ಕೊಟ್ಬಿಟ್ರೆ ಅದಕ್ಕೆ ಅದು ಅದು ವೋಲ್ಟ್ ಜಾಸ್ತಿ ಆಗಿ ಏನಂತ ಬ್ಲಾಸ್ಟ್ ಆಗುತ್ತೆ. ಸೊ ತನ್ನ ಕೆಪಾಸಿಟಿಗಿಂತ ಹೆಚ್ಚಿನ ರಿಕ್ವೆಸ್ಟ್ಗಳು ಅದಕ್ಕೆ ಬಂದ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಅಂದ್ರೆ ನೆಟ್ವರ್ಕ್ ಜಾಮ್ ಅಂತ ಕರಿತೀವಿ. ಅಂದ್ರೆ ಈ ನೆಟ್ವರ್ಕ್ ಟ್ರಾಫಿಕಿಂಗ್ ಜಾಮ್ ಆಗುತ್ತೆ. ಇದೇ ಈ ತರದ ಒಂದು ನಡೀತದೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ಯಾವ್ದೊಂದು SBI ಬ್ಯಾಂಕ್ ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಿರುವಂತ ಸಂದರ್ಭದಲ್ಲಿ ಆ ಚೆನ್ನಾಗಿ ನಡೀತಾ ಉಳಿದ ಬ್ಯಾಂಕ್ಗಳು ಯಾವಾಗೂ ಗ್ರಾಹಕರು ಸಿಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಸುಪಾರಿಗಳನ್ನು ಕೊಟ್ಟು, ಈ ಹ್ಯಾಕರ್ಸ್ ಗಳಿಗೆ ಸುಪಾರಿ ಕೊಟ್ಟು ಅದರ್ ಬ್ಯಾಂಕ್ಸ್ ಏನ್ ಮಾಡ್ತಾರೆ, ಈ SBI ಸರ್ವರ್ ಮೇಲೆ ಏನ್ ಮಾಡೋದು, ಅಟ್ಯಾಕ್ ಮಾಡಿಸೋದು, ಡಿಡಾಸ್ ಅಟ್ಯಾಕ್ ಮಾಡೋದು, ಅಥವಾ ಡಾಸ್ ಅಟ್ಯಾಕ್ ಅಥವಾ ಡಿಡಾಸ್ ಅಟ್ಯಾಕ್ಸ್ ಮಾಡಿಸೋದು. ಅಟ್ಯಾಕ್ಸ್ ಮಾಡಿಸಿ ಆ ಸರ್ವರ್ ಜನ್ ಗ್ರಾಹಕರ ಇರ್ತಾರೆ, ಅವ್ರು ಲಭ್ಯವಿಲ್ಲದಂತೆ ಮಾಡೋದು. ಆ ಸಂದರ್ಭದಲ್ಲಿ ಸರ್ವರ್ ಕಂಟಿನ್ಯೂಸ್ ಇಶ್ಯೂ ಬರ್ತಾ ಇತ್ತು ಅಂದ್ರೆ, ಆ ಗ್ರಾಹಕರು ಏನ್ ಮಾಡ್ತಾರೆ, ಅದ್ರ ಬಿಟ್ಟು ಬೇರೆ ಬ್ಯಾಂಕ್ಗಳು ತಮ್ಮ ಖಾತೆಗಳನ್ನು ತೆರೀತಾರೆ. ಇದನ್ನೇ ಡಿಡಾಸ್ ಅಟ್ಯಾಕ್ ಅಂತ ಕರೀತಾ ಇರ್ತೀವಿ. ಈ ಡಾಸ್ ದಾಳಿ ಅಥವಾ ಡಿಡಾಸ್ ದಾಳಿಯನ್ನ ಮಾಡುವಂತ ಮುಖ್ಯವಾದಂತ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಜೆನ್ಯೂನ್ ಗ್ರಾಹಕರು ಅಂತ ಯಾರಿರ್ತಾರಲ್ಲ, ಅವರಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಪರ್ಟಿಕ್ಯುಲರ್ ಆನ್ಲೈನ್ ಸೇವೆ ಅಂತ ಏನಿದೆಯೋ ಅದನ್ನ ಆ ಗ್ರಾಹಕರಿಗೆ ಅಥವಾ ಆ ಬಳಕೆದಾರರಿಗೆ ಅದು ಸಿಗದಂತೆ ಮಾಡುವುದೇ ಉದ್ದೇಶವಾಗಿರ್ತದೆ. ಈಗ ಇದನ್ನ ಯಾವ ತರ ಮಾಡ್ತಾರೆ ಅಂತಂದ್ರೆ, ಈ ಹ್ಯಾಕರ್ಸ್ಗಳು, ಒಬ್ಬ ಹ್ಯಾಕರ್ ಅಥವಾ ಮಲ್ಟಿಪಲ್ ಹ್ಯಾಕರ್ಗಳು ಸೇರಿಕೊಂಡು ಮಲ್ಟಿಪಲ್ ಡಿವೈಸ್ಗಳನ್ನ ಬಳಸಿಕೊಂಡು, ಮಲ್ಟಿಪಲ್ ಡಿವೈಸ್ ರಿಸೋರ್ಸ್ಗಳನ್ನ ಅಥವಾ ಸೋರ್ಸ್ಗಳನ್ನ ಬಳಸಿಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಒಂದು ವೆಬ್ಸೈಟ್ ಅನ್ನ ಅಥವಾ ಒಂದು ಆನ್ಲೈನ್ ಸೇವೆಯನ್ನ ದೊರೆಯದಂತೆ ಮಾಡುವುದು. ಅಥವಾ ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ರೆ, ಒಂದು ಏರ್ಟೆಲ್ ಅನ್ನುವಂಥ ಒಂದು ಸಿಮ್ ಇದೆ. ಏರ್ಟೆಲ್ಗೆ ಅದೊಂದು ತನ್ನದೇ ಅಂತ ಒಂದು ನೆಟ್ವರ್ಕ್ ಇದೆ. ಈ ಏರ್ಟೆಲ್ ಸಿಮ್ ಈಗ ಎಲ್ಲ ಕಡೆ ನೆಟ್ವರ್ಕ್ ಚೆನ್ನಾಗಿ ಬರುತ್ತೆ. ಈ ನೆಟ್ವರ್ಕ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಗ್ರಾಹಕರು, ಎಲ್ಲ ಬಳಕೆದಾರರು ಬಂದು ಏರ್ಟೆಲ್ ಅಲ್ಲಿ ಏನ್ ಮಾಡ್ತಾರೆ, ಏರ್ಟೆಲ್ ಸಿಮ್ ಗಳನ್ನ ಖರೀದಿ ಮಾಡ್ತಾರೆ, ಏರ್ಟೆಲ್ ನೆಟ್ವರ್ಕ್ ಬಳಸಿರ್ತಾರೆ. ಉಳಿದಿರ್ತಕ್ಕಂಥ ಜಿಯೋ, ರಿಲಯನ್ಸ್, ಐಡಿಯಾ ಅಥವಾ ಈ ವಡಾಫೋನು, ಬೇರೆ ಬೇರೆ ಏನು BSNL, ಬೇರೆ ಬೇರೆ ಏನಿದಾವಲ್ಲ, ಈ ಗ್ರಾಹಕ ಇವ್ರಿಗೆ ಏನಾಗುತ್ತೆ, ಈ ಕಂಪನಿಗೆ ತೊಂದರೆಗಳಾದಾಗ ಇವ್ರು ಏನ್ ಮಾಡ್ತಾರೆ, ಡಾಸ್ ಅಟ್ಯಾಕ್ ಅಂಡ್ ಡಿಡಾಸ್ ಅಟ್ಯಾಕ್ಸ್ ಮಾಡಿಸ್ತಾರೆ. ಅಂದ್ರೆ ಮಾಡಿಸಿದ ಸಂದರ್ಭದಲ್ಲಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಏನಪ್ಪಾ ಅಂದ್ರೆ, ಈ ಬಾಟ್ನೆಟ್ ಗಳನ್ನು ಬಳಸ್ತಾರೆ. ಬಾಟ್ನೆಟ್ ಗಳನ್ನು ಬಳಸಿ ಏನಪ್ಪಾ ಅಂದ್ರೆ ಈ ಅಟ್ಯಾಕ್ ಅನ್ನು ಮಾಡಿಸ್ತಾರೆ. ಅಟ್ಯಾಕ್ ಅನ್ನು ಮಾಡಿಸಿದಾಗ ಇದು ಉಳಿದ ಗ್ರಾಹಕರಿಗೆ ಯಾವಾಗೂ ಸರ್ವರ್ ಬಿಸಿ ಬರೋದು, ಅಥವಾ ಇದು ನೆಟ್ವರ್ಕ್ ಇಶ್ಯೂ ಆಗುತ್ತಾ ಇರೋದು, ಆಮೇಲೆ ಮೊಬೈಲ್ ಮಾತಾಡ್ತಾ ಕಟ್ ಆಗೋದು, ಈ ತರ ಆಗ್ತಿರ್ತವೆ. ಸರಿಯಪ್ಪ, ಇದು ಏರ್ಟೆಲ್ ನೆಟ್ವರ್ಕ್ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಿಟ್ಟು ನಾವು ಪೋರ್ಟ್ ಆಗಿ ಬೇರೆ ಒಂದು ಸಿಮ್ ಅನ್ನ ಖರೀದಿ ಮಾಡಿಕೊಂಡು ಅದನ್ನ ಬಳಕೆ ಮಾಡ್ತಿರ್ತೀವಿ. ಸೊ ಈ ತರದ ಅಟ್ಯಾಕ್ ಮಾಡ್ತಿರ್ತಾರೆ. ಅಂದ್ರೆ ಈ ಹ್ಯಾಕರ್ಸ್ ಏನ್ ಮಾಡ್ತಾರೆ, ಈ ಬಾಟ್ನೆಟ್ ಗಳನ್ನ ಬಳಸ್ಕೊಂಡು, ಬಾಟ್ನೆಟ್ ಅಂತ ಇದೆ, ಈ ಬಾಟ್ನೆಟ್ ಅನ್ನು ಬಳಸ್ಕೊಂಡು ಆ ಬಾಟ್ನೆಟ್ ಗಳಿಗೆ ವಾರ್ಮ್ ಗಳನ್ನ ಹಾಕ್ತಾರೆ, ಟ್ರೋಜನ್ ಗಳನ್ನ ಹಾಕ್ತಾರೆ, ಆಮೇಲೆ ರ್ಯಾನ್ಸಮ್ ವೇರ್ ಗಳನ್ನ ಹಾಕ್ತಾರೆ, ಮಾಲ್ವೇರ್ ಗಳನ್ನ ಹಾಕ್ತಾರೆ. ಈ ತರದ ಒಂದು ಟ್ರೋಜನ್ ಗಳನ್ನ ಬಳಸಿಕೊಂಡು ಇಲ್ಲಿ ಏನಪ್ಪಾ ಅಂದ್ರೆ IoT ಅಂತಿದೆ,
IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಸಾಧನಗಳನ್ನ ಮೂಲಕವಾಗಿ ಈ ಮಾಲ್ವೇರ್ಗಳನ್ನ ಅವುಗಳ ಇಂಪ್ಲೆಕ್ಟ್ ಮಾಡಿ, ಅಂದ್ರೆ ಅವುಗಳಿಗೆ ಅದನ್ನ ಜೋಡಿಸ್ಕೊಂಡು ಏನಪ್ಪಾ ಅಂದ್ರೆ ಈ ತರದ ಒಂದು ಅಟ್ಯಾಕ್ ಅನ್ನು ಮಾಡಿಸಿ ಜೆನ್ಯೂನ್ ಗ್ರಾಹಕರಿಗೆ ಅದು ಸಿಗದಂತೆ ಮಾಡ್ತಾರೆ. ಮಾಡಿದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಫೈನಲಿ ಅಂದ್ರೆ ಇವತ್ತಿನಿಂದ ತಪ್ಪಿಸ್ಕೊಳ್ಳೋಕೆ ಕ್ರಮನೇ ಇಲ್ವಾ? ಎಸ್, ಕ್ರಮಗಳಿದಾವೆ. ಸೇಫ್ಟಿ ಫೈರ್ ವಾಲ್ಗಳನ್ನ ಬಳಸಬೇಕು. ಆಮೇಲೆ ಇನ್ನೊಂದಂದ್ರೆ ಸೈಬರ್ ಸೆಕ್ಯೂರಿಟಿ ತಂತ್ರಜ್ಞಾನ, ಸೈಬರ್ ಸೆಕ್ಯೂರಿಟಿ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಅದರ ಆಗ್ತಕ್ಕಂಥ ಹಾನಿಕಾರಕ ಟ್ರಾಫಿಕ್ ಆಗುತ್ತೇನಲ್ಲ, ಆ ಟ್ರಾಫಿಕ್ ಜಾಮ್ ಆಗುತ್ತಲ್ಲ, ಅಂದ್ರೆ ನೆಟ್ವರ್ಕ್ ಟ್ರಾಫಿಕ್ ಜಾಮ್ ಆಗುತ್ತಲ್ಲ, ಅದನ್ನ ತಪ್ಪಿಸೋದು. ಅದ್ರ ಜೊತೆಗೆ ಟ್ರಾಫಿಕ್ ಫಿಲ್ಟರಿಂಗ್ ಅನ್ನ ಅಳವಡಿಸ್ಕೊಳ್ಳೋದು. ಅದ್ರ ಜೊತೆಗೆ ಇನ್ನೊಂದು ಟ್ರಾಫಿಕ್ ಬ್ಯಾಲೆನ್ಸಿಂಗ್, ಲೋಡ್ ಬ್ಯಾಲೆನ್ಸಿಂಗ್ ಅನ್ನ ಅಳವಡಿಸ್ಕೊಳ್ಳೋದು. ಅದ್ರ ಜೊತೆಗೆ CDN ಅಂತಿದೆ, ಅದು ಕಂಟೆಂಟ್ ಆಫ್ ಡೆಲಿವರಿ ನೆಟ್ವರ್ಕ್ ಅಂತಿದೆ. ಆ ಕಂಟೆಂಟ್ ಆಫ್ ಡೆಲಿವರಿ ನೆಟ್ವರ್ಕ್ ಇಂದ ಕ್ಲೌಡ್ ಬೇಸ್ಡ್ DDoS ಗಳನ್ನ ಬಳಕೆ ಮಾಡುವಂಥದ್ದು. ಮತ್ತು ಅದ್ರ ಜೊತೆ ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ ಅಂತ ಅವಾಗ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಿರ್ಬೇಕು ಸಾಫ್ಟ್ವೇರ್ನ, ಅವಾಗ ಅದು ಉಳ್ಕೋಬಹುದು.